ಕ್ಷಣದ ಬ್ರೇಕಿಂಗ್ ಇದು. ಅಮಿತ್ ಶಾನ ಭೇಟಿಯಾಗಿದ್ದಾರೆ ಜಗದೀಶ್ ಶೆಟ್ಟರ್ ಅವರ ದೆಹಲಿಯ ನಿವಾಸದಲ್ಲಿ. ಅವರನ್ನ ಭೇಟಿಯಾಗಿದ್ದಾರೆ ಅನ್ನುವಂಥ ಡೀಟೇಲ್ಸ್ ಸದ್ಯಕ್ಕೆ ಸಿಗ್ತಾ ಇದೆ. ಅಮಿತ್ ಶಾ ಅವರ ಮನೆಯಲ್ಲಿ ದೆಹಲಿಯ ನಿವಾಸದಲ್ಲಿ ಭೇಟಿಯಾಗಿದ್ದಾರೆ ಅಂತ. ಜಗದೀಶ್ ಶೆಟ್ಟರ್ ಬಿಜೆಪಿ ಸೇರ್ಪಡೆ ಹಿನ್ನೆಲೆ ಅಮಿತ್ ಶಾರನ್ನ ಭೇಟಿಯಾಗಿದ್ದಾರೆ ಅನ್ನುವಂಥ ಡೀಟೇಲ್ಸ್ ಸಿಗ್ತಾ ಇದೆ. ಈಗಾಗಲೇ ರಾತ್ರೋರಾತ್ರಿ ಬಿಗ್ ಶಾಕ್ ನೀಡಿರುವ ಜಗದೀಶ್ ಶೆಟ್ಟರ್ ಬಿಜೆಪಿ ಸೇರ್ಪಡೆ ಬಂದಲ್ಲೇ ಅವರಿಗೆ ಧಾರವಾಡ ಅಲ್ಲ ಹಾವೇರಿ ಕ್ಷೇತ್ರದ ಟಿಕೆಟ್ ಕೊಡಬೇಕು ಅಂತ ಹೇಳಿ ಈಗಾಗಲೇ ಬಲ್ಲ ಮೂಲಗಳಿಂದ ಬಂದ ಮಾಹಿತಿ ಬೆನ್ನಲ್ಲೇ ನೋಡಿ ಈ ಫೋಟೋ ಗಮನಿಸ್ತಾ ಇದ್ದೀರಾ. ಅಮಿತ್ ಶಾ ನಿವಾಸದಲ್ಲಿ ಶೆಟ್ಟರ್ ಭೇಟಿಯಾಗಿರೋದು. ಅಮಿತ್ ಶಾ ವೆಲ್ಕಮ್ ಮಾಡ್ಕೊಳ್ತಿದ್ದಾರೆ ಜಗದೀಶ್ ಶೆಟ್ಟರ್ನ. ಮತ್ತೆ ನೋಡಿ ಮತ್ತೆ ವಾಪಸ್ ಬರ್ತಾರೆ ಅಂತೇಳಿ ಬಿಜೆಪಿ ನಾಯಕರು ಕೂಡ ಹೇಳಿದರು. ಅದು ಸತ್ಯ ಆಗಿದೆ. ಅಮಿತ್ ಶಾ ಅವರಿಗೊಂದು ಬೊಕ್ಕೆ ಕೊಟ್ಟು ವೆಲ್ಕಮ್ ಮಾಡ್ಕೊಳ್ತಿರುವಂಥ ಫೋಟೋ ಲಭ್ಯವಾಗಿದೆ ರಿಪಬ್ಲಿಕ್ ಕನ್ನಡಕ್ಕೆ. ಸೊ ಹಾಗಾದರೆ ಬಲ್ಲ ಮೂಲಗಳ ಮಾಹಿತಿಯ ಪ್ರಕಾರ ಜಗದೀಶ್ ಶೆಟ್ಟರ್ಗೆ ಬಿಜೆಪಿ ಕೊಡುವಂಥ ಬಿಗ್ ಆಫರ್ ಏನು? ಹೋದ ದಾರಿಗೆ ಸುಂಕ ಇಲ್ಲ ಅಂತ ಹೇಳಿ ವಾಪಸ್ ಬಂದ್ರ ಜಗದೀಶ್ ಶೆಟ್ಟರ್. ಬಿಜೆಪಿಯಲ್ಲಿ ಒಳ್ಳೆ ಸ್ಥಾನ ಸಿಗ್ಬೋದು ಅಂಥೇಳಿ ಆಕಾಂಕ್ಷಿಯಾಗಿ ಬಂದಿದ್ದಾರಾ? ಅದರ ತಕ್ಕಂತೆ ಅವರಿಗೆ ಲೋಕಸಮರದಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರಾ? ಧಾರವಾಡ ಅಲ್ಲ ಹಾವೇರಿ ಕ್ಷೇತ್ರದಲ್ಲಿ ಈ ಬಾರಿ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರಾ? ಆಫರ್ ನೀಡ್ತಾರಾ? ಈ ರೀತಿಯಾದಂಥ ಪ್ರಶ್ನೆಗಳು. ಶೆಟ್ಟರ್ ಬಿಜೆಪಿ ಸೇರ್ಪಡೆ ಆಗುವಂಥ ದೃಶ್ಯ ಒಂದು ಕಡೆ, ಮತ್ತೊಂದು ಕಡೆ ಅಮಿತ್ ಶಾ ಭೇಟಿಯಾಗಿರುವಂಥ ಜಗದೀಶ್ ಶೆಟ್ಟರ್. ರಿಪಬ್ಲಿಕ್ ಕನ್ನಡದಲ್ಲಿ ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್ ಇದು. ಸೊ ಹಾಗಾದರೆ ವಾಟ್ ನೆಕ್ಸ್ಟ್ ಅನ್ನುವಂಥ ಪ್ರಶ್ನೆ. ಮುಂದೆ ಜಗದೀಶ್ ಶೆಟ್ಟರನ್ನು ಪಕ್ಷದಲ್ಲಿ ಉಳಿಸ್ಕೊಂಡು ಮತ್ತೆ ಅವರು ಬೇರೆ ರೀತಿ ಯೋಚನೆ ಮಾಡದಂತೆ ಹಾವೇರಿ ಕ್ಷೇತ್ರದಲ್ಲಿ ಈಗ ಅವರಿಗೆ ಸ್ಥಾನವನ್ನು ಕೊಡ್ತಾರಾ? ಅವಕಾಶವನ್ನು ಮಾಡಿಕೊಡ್ತಾರಾ ಲೋಕಸಮರದಲ್ಲಿ ಸ್ಪರ್ಧೆ ಮಾಡೋದಕ್ಕೆ? ಕಾದು ನೋಡಬೇಕಾಗುತ್ತೆ. ಅಮಿತ್ ಶಾ ಮತ್ತು ಶೆಟ್ಟರ್ ಭೇಟಿ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಹೈಕಮಾಂಡ್ ಸಮ್ಮತಿ ಸೂಚಿಸಬಹುದೇ ಅನ್ನುವಂಥ ಪ್ರಶ್ನೆ ಈಗ. ಹಾಗಾದರೆ ಕಾದು ನೋಡೋಣ. ಒಂದು ಕಡೆ ಜಗದೀಶ್ ಶೆಟ್ಟರ್ ಆಗಮನ, ಮತ್ತೊಂದು ಕಡೆ ಲಕ್ಷ್ಮಣ್ ಸವದಿಗೆ ಗಾಳ. ಅವರಿಟ್ಟಿರುವಂಥ ಡಿಮ್ಯಾಂಡ್ ಅದನ್ನು ಸದ್ಯಕ್ಕೆ ಸೈಲೆಂಟ್ ಆದರೆ ಅಕ್ಸೆಪ್ಟ್ ಮಾಡಬಹುದಾ ಗೊತ್ತಿಲ್ಲ. ಕಾದು ನೋಡೋಣ.